तेरे दीदे माने ओ बाती थी ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ तेरे दीदे माने ओ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಕನಸು ಎಂದರೆ ನಿದ್ರೆಯಲ್ಲಿ ಕಾಣುವುದು ಅಲ್ಲ, ನಿಮ್ಮನ್ನು ನಿದ್ರೆ ಮಾಡದಂತೆ ಮಾಡುವುದೇ ನಿಜವಾದ ಕನಸು. APJ ಅಬ್ದುಲ್ ಕಲಾಂ. ಇಂದು ನಾನು ಪುಸ್ತಕ ತೆರೆದಿದ್ದೇನೆ, ನಾಳೆ ಯಶಸ್ಸಿನ ಬಾಗಿಲು ತೆರೆಯಲಿದೆ. ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಚೈತ್ರ. ಫ್ರೆಂಡ್ಸ್, ಇವತ್ತು ನನ್ನ ದಿನದ ಆರಂಭ ಬೆಳಗಿನ ಜಾವ 3 ಗಂಟೆಗೆ. ಇವತ್ತು 3 ಗಂಟೆಗೆ ಅಲಾರಾಮ್ ಹೊಡ್ಕೊಂಡ ತಕ್ಷಣವೇ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬಿಸಿನೀರು ಕಾಸ್ಕೊಂಡು ಅದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡು ಮತ್ತು ನನ್ನ ರೂಮಿಗೆ ಬರೋ ಅಷ್ಟಲಿಗೆ 3:30 ಆಯಿತು. ಇವತ್ತಿನ ಓದಿನ ಲಿಸ್ಟನ್ನು ಬರ್ಕೊಂಡು ನನ್ನ ಓದನ್ನು ಸ್ಟಾರ್ಟ್ ಮಾಡೋಕ್ಕೆ 3:30 ಆಯಿತು. 3:30ಯಿಂದ ನನ್ನ ಇಂದಿನ ಓದು ಪ್ರಾರಂಭ ಆಯಿತು. ಫಸ್ಟು 3:30ಯಿಂದ 4:30 ತನಕ ಹಿಸ್ಟ್ರಿ ಓದ್ಕೊಂಡೆ. ಅದಾದಮೇಲೆ 4:30ಯಿಂದ 5:30 ತನಕ ಪೊಲಿಟಿಕಲ್ ಇತ್ತು. ಸ್ಟಾರ್ಟ್ ಮಾಡಿದ್ದೆ, ಬಟ್ ಕರೆಂಟ್ ಹೋಯಿತು. ಹಾಗಾಗಿ ಆಚೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್, ಆಚೆ ಎಷ್ಟು ಕತ್ತಲಿದೆ ಅಂತ ನೋಡೋಕ್ಕೆ. ನಂದು ಮೊಬೈಲ್ದು ಟಾರ್ಚ್ ಆನ್ ಮಾಡಿದ್ದೀನಿ, ಹಾಗಾಗಿ ಬೆಳಕು ಕಾಣಿಸ್ತಾ ಇದೆ. ತುಂಬಾ ಭಯ ಆಯಿತು ಫ್ರೆಂಡ್ಸ್, ಅದಕ್ಕೆ ಓಡಿ ಬಂದುಬಿಟ್ಟೆ. ಯಾಕಪ್ಪ ಅಂತಂದರೆ ಬೆಳಗ್ಗೆ ಇಲ್ಲಿ ದೆವ್ವಗಳು ಅದು ಇದು ಭಯಕ್ಕಿಂತ ಕಳ್ಳರ ಭಯನೇ ಹೆಚ್ಚಾಗಿಬಿಟ್ಟಿದೆ. ನಸಿಕಿನಲ್ಲಿ ಕಸ ಹೊಡಿತಾ ಇರ್ತಾರಲ್ಲ ಅಂಥವ್ರದನ್ನು ಕೊರಳಲ್ಲಿರೋ ಬಂಗಾರನ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ದೆವ್ವಗಳಿಗೆ ಭೂತಗಳಿಗೆ ಹೆದರಲ್ಲ, ಬಟ್ ಜನಗಳಿಗೆ ಕಳ್ಳರಿಗೆ ಹೆದರಬೇಕಾಯಿತು. ಒಳಗೆ ಬಂದೆ, ನಮ್ಮ ತಮ್ಮ ಸ್ಟಡಿ ಮಾಡ್ತಾ ಇದ್ದಾನೆ, ಅವನದು ಎಕ್ಸಾಮು. ಹಾಗಾಗಿ ಯಾವ ಊರು ಹಾಳಾಗೈತೆ, ನಾಳೆಗೆ ಎಕ್ಸಾಮ್ ಅದಾವ. ನಾಳೆಲ್ಲ ಇವತ್ತ ಎಕ್ಸಾಮ್ ಬೆಳಕಾಗೈತಿ. ಈಗ ಏನು ಓದತಿ? ಓದ್. ಕರೆಂಟ್ ಹೋಯ್ತು, ಇಲ್ಲೇ ಬಂದು ಓದ್ಕೊಳ್ತೀನಿ ನಾನು.
ಇವಾಗ ಇಲ್ಲೇ ಹಾಲಲ್ಲಿ ಕೂತ್ಕೊಂಡು ಪೊಲಿಟಿಕಲ್ ಓದ್ಕೊಳ್ತಾ ಇದ್ದೀನಿ. ಇದು ಚಾರ್ಜಿಂಗ್ ಲೈಟು ಫ್ರೆಂಡ್ಸ್. ಕರೆಂಟ್ ಇದ್ದಾಗ ಚಾರ್ಜ್ ಆಗುತ್ತೆ, ಕರೆಂಟ್ ಹೋದಾಗ ಸ್ವಲ್ಪ ಈ ಥರ ಬೆಳಕು ಬರುತ್ತೆ, ಅದರಲ್ಲೇ ಕೂತ್ಕೊಂಡು ಓದ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ನಿದ್ದೆ ಬಂದಾಗ ಆಗ್ತಾಯಿದೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಆಚೆ ಒಂದು ಸ್ವಲ್ಪ ಅಡ್ಡಾಡ್ಕೊಂಡು ಬರೋದ್ರಿಂದ ನಿದ್ದೆನ ಕಂಟ್ರೋಲ್ ಮಾಡ್ಕೋಬೋದು ಅಂತಂದು ಆಚೆ ಬಂದು ಸ್ವಲ್ಪ ಅಡ್ಡಾಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆ ಒಂದು 5 ನಿಮಿಷ ಅಡ್ಡಾಡಿ ಹೋಗಿ ಮತ್ತೆ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಟೈಮು 5:30 ಆಯಿತು. ನನ್ನ ಪೊಲಿಟಿಕಲ್ ಸ್ಟಡಿನೂ ಕಂಪ್ಲೀಟ್ ಆಯಿತು. ಇವಾಗ ಏನು ಮಾಡಬೇಕು, ಟೀ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ಲಾಂದರೆ ನಿದ್ದೆ ನಮ್ಮನ್ನು ಬಿಡಲ್ಲ. ಟೀ ಯಾರ ಮಾಡ್ಕೋಬೇಕು ಒಂದು, ಇಲ್ಲ ಸ್ವಲ್ಪ ಎದ್ದು ಓಡಾಡ್ತಾ ಇರಬೇಕು. ಹಾಗಾಗಿ ಟೀ ಕುಡಿದ್ರೆ ಏನಾಗ್ಬಿಡುತ್ತೆ, ನಿದ್ದೆ ಓಡೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೀ ಮಾಡ್ಕೊಳ್ಳೋಕೆ ಇವಾಗ ಹೋಗಬೇಕು. ಇತ್ತೀಚೆಗಂತೂ ಕಾಫಿನ ಸಿಕ್ಕಾಪಟ್ಟೆ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಕಾಫಿನ ಕಂಟ್ರೋಲ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ಕೂತ್ಕೊಂಡು ಓದ್ತೀವಲ್ಲ ಫ್ರೆಂಡ್ಸ್, ಅದು ಹೀಟ್ ಆಗುತ್ತೆ. ನನಗೆ ಹೀಟ್ ಆದರೆ ಮತ್ತು ಮುಖದ ಮೇಲೆ ಪಿಂಪಲ್ಸ್ ಆಗಿಬಿಡುತ್ತೆ. ಹಾಗಾಗಿ ಕಾಫಿ ಕುಡಿಯೋದ್ರಿಂದ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಕಾಫಿನ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇವಾಗ ನಾನು ಕಾಫಿ ಕುಡಿಯೋಂಗಿಲ್ಲ, ಟೀ ಮಾಡ್ಕೊಳ್ತೀನಿ. ಟೀ ಕುಡ್ಕೊಂಡು ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಅವನಿಗೆ ಒಂಚೂರು ಬಿಸಿನೀರು ಕಾಯಿಸಿ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊಡ್ತೀನಿ. ಅವನು ಸ್ವಲ್ಪ ಕುಡ್ಕೊಂಡು ಓದ್ಕೊತ ಕೂರ್ತಾನೆ. ಯಾಕಂದರೆ ಅವನು ಏನಿಲ್ಲ, ಸ್ವಲ್ಪ ಮೈಂಡ್ ಇದಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದ್ರಿಂದ ಅವನು ಓಡಾಡ್ಕೊತ ಇದು ಅಭ್ಯಾಸ ಮಾಡ್ತಾಯಿದ್ದ. ಹಾಗಾಗಿ ಸ್ವಲ್ಪ ನೀರು ಕಾಯಿಸ್ಕೊಟ್ಟೆ. ಇವಳು ನಮ್ಮದು ಸಿಸ್ಟರ್ ಮಗಳು, ಇವಳು ಅಭ್ಯಾಸ ಮಾಡತ್ತಾಳ. ಏನು ಓದತ್ತೀವ, ಹೋಮ್ವರ್ಕ್ ಮಾಡೋದು ಬೆಳಿಗ್ಗೆ ಮಾಡೋದು ಬಿಟ್ಟು ಈಗ ಮಾಡೋದನ್ನ ಓದಬೇಕು. ನಶಿನಾಗ ಎದ್ದು ಹೋಮ್ವರ್ಕ್ ಮಾಡೋದಲ್ಲ. ಏನು ಮಾಡ್ಬೇಕು ಇವಾಗ? ಫ್ರೆಂಡ್ಸ್, ನಾವೇನು ಮಾಡ್ತೀವಿ ಮನೇಲಿರೋ ದೊಡ್ಡವರು, ಮಕ್ಕಳು ಸಹ ಅದೇ ಕಲಿತಾರೆ ಅನ್ನೋಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಫ್ರೆಂಡ್ಸ್. ನಾನು ಬೆಳಗ್ಗೆ ಸಿಗ್ನಲ್ ಎದ್ದೇ ಓದೋದು, ಅವರು ಸಹ ಅವರಿಗೂ ರೂಢ ಆಗಿಬಿಟ್ಟೈತಿ. ಅವರು ಏನು ಮಾಡಿಬಿಡ್ತಾರೆ, ನನ್ನ ಜೊತೆ ಬೆಳಗ್ಗೆನೇ ಎದ್ದು ಅಭ್ಯಾಸ ಮಾಡೋದು, ಒಂದು ಸ್ವಲ್ಪ ಓದೋದು, ಈ ಥರ ಮಾಡಿಕೊಂಡು ತಾವು ಸಹ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಫ್ರೆಂಡ್ಸ್, ಟೀ ಮಾಡ್ಕೊತೀನಿ ಅಂತೇಳಿ ಕಾಫಿ ಮಾಡ್ಕೊಂಡ್ಬಿಟ್ಟೆ. ಯಾಕೋ ಟೀ ಬೇಡ ಅನಿಸ್ತು, ಹಾಗಾಗಿ ಕಾಫಿ ಮಾಡಿಕೊಂಡೆ. ಇವಾಗ ಮತ್ತೆ ನನ್ನ ಸ್ಟಡಿ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ಇವಾಗ 6:30ಇಂದ 7:30ವರೆಗೂ GK ಇದೆ. ಇವಾಗ ಬನ್ನಿ ಫ್ರೆಂಡ್ಸ್, ಆಚೆ ಹೋಗೋಣ. ಇಲ್ಲಾಂದ್ರೆ ಇಲ್ಲೇ ನಿದ್ದೆ ಬಂದಾಗ ಆಗುತ್ತಾ. ಸೀದಾ ಮೇಲೆ ಟೆರೆಸ್ ಮೇಲೆ ಹೋಗಿ ಓದ್ತೀನಿ ಇವಾಗ. ಫ್ರೆಂಡ್ಸ್, ಅಲ್ಲಿ ಪಾರಿವಾಳಗಳು ಕುಂತಿದ್ದವು. ಇಲ್ಲಿ ಅಕ್ಕಿ ಎಷ್ಟೊಂದು ಬಿದ್ದರೂ ತಿಂದೇನೆ ಅಲ್ಲಿ ಮಲ್ಕೊಂಡಾಗ ಅನಿಸುತ್ತೆ. 3 ಪಾರಿವಾಳ ಅದಾವೆ ಫ್ರೆಂಡ್ಸ್. ಅವು ಬನ್ನಿ ಫ್ರೆಂಡ್ಸ್, ಇವಾಗ ಹೋಗೋಣ. ಇವಾಗ ಇಲ್ಲೇ ಕುಂತ್ಕೊಂಡು ಹೋಗ್ತೀನಿ. ಬಟ್ ಸ್ವಲ್ಪ ಒದ್ದೆ ಆಗೈತಿ, ನೋಡೋಣ ಫ್ರೆಂಡ್ಸ್. ನಾನು ಇವಾಗ ನಂದು 6:30ಇಂದ 7:30ವರೆಗೂ GK ಐತಲ್ಲ, GKಗೇನೋ ಇದು ಅವ್ರ ಬುಕ್ ತೊಗೊಂಬಂದಿದ್ದೀನಿ. ಯಾಕಪ್ಪ ಅಂತಂದರೆ ಚಳಿ ಐತಲ್ಲ ಫ್ರೆಂಡ್ಸ್. ಇಲ್ಲಿ ಒಂದು ನಿಮಿಷ, ಜ್ಞಾನ ಅಂತ ಐತಲ್ಲ, ಇದೊಂಚೂರು ಇಂಪಾರ್ಟೆನ್ಸ್ ಆಗಿರುವಂತಹ ವ್ಯಕ್ತಿಗಳ ಹೇಳಿಕೆಗಳಾಗಿರಬಹುದು. ಆಮೇಲೆ ನೃತ್ಯಗಳು, ತಡೀರಿ, ಜಾನಪದ ನೃತ್ಯಗಳು, ನೃತ್ಯಗಾರರು,
ವಾದ್ಯಗಾರರು, ಸಂಗೀತಗಾರರು, ಆಮೇಲೆ ಧಾರ್ಮಿಕ ಚಳುವಳಿ, ಈ ಥರ ಒಂಚೂರು ಇಂಪಾರ್ಟೆಂಟ್ ಇದ್ದಾವೆ. ಇವುಗಳನ್ನೆಲ್ಲ ಸ್ವಲ್ಪ ಓದ್ಕೊಂಡ್ಬಿಟ್ರೆ ಹೆಲ್ಪ್ ಆಗುತ್ತೆ ಅಂತ. ಜಿ ಕೆಗೆ ಸ್ವಲ್ಪ ಐತೆ, ಅದೇನು ಭಾಳೆಲ್ಲ, ಅದನ್ನು ಓದ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಜಿ ಕೆ ಓದ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ನೈಟ್ ಮಳೆ ಬಂದೈತೆ ಅನ್ಸುತ್ತೆ, ಹಾಗಾಗಿ ಚಳಿ ಆಗ್ತಾಯಿತ್ತು. ಸುಮ್ಮನೆ ಎದ್ದು ಓಡಾಡ್ತಾ ಓದಿದ್ರಾಯ್ತು ಅಂತ ಓದ್ತಾ ಇದ್ದೀನಿ. ಇದೊಂದು ಪ್ಲ್ಯಾನ್ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಆರಾಮಾಗಿ ಇವಾಗ ವಾಕು ಆಗುತ್ತೆ, ಓದೂ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ನಂದು 1, 2, 3, 4 ತಾಸು ಸ್ಟಡಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಅನ್ನೋದು ಇಲ್ಲೇ ಪ್ರೂವ್ ಆಗುತ್ತೆ. ನಮಗೆ 4 ತಾಸು ಹೆಚ್ಚು ಸಿಗುತ್ತೆ ಓದೋಕ್ಕೆ ಟೈಮ್. ಬನ್ನಿ ಫ್ರೆಂಡ್ಸ್, ಎಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಮತ್ತೆ ಸ್ಟಡಿಯನ್ನು ಕಂಟಿನ್ಯೂ ಮಾಡೋಣ. ನಂದು ಜಿಯೋಗ್ರಫಿ ಸ್ಟಡಿ 1 ಅವರ್ ಕಂಪ್ಲೀಟ್ ಆಯಿತು. ಇವಾಗ ಟೈಮ್ 10:30 ಆಯಿತು ನೋಡಿ, 10:30 ಆಗಿದೆ. ಇವಾಗ ನಾನು ಏನು ಮಾಡಬೇಕು, ಸ್ವಲ್ಪ ಸ್ನಾನ ಮಾಡಬೇಕು ಫ್ರೆಂಡ್ಸ್. ಬೆಳಿಗ್ಗೆ ಬೇಗ ಎದ್ದಿದ್ದೀನಲ್ಲ, ಮತ್ತೆ ಕಂಟಿನ್ಯೂ ಆಗಿ ಓದ್ಕೊತ ಕುಂತ್ರೆ ಇಂಟ್ರೆಸ್ಟು ಕಡಿಮೆ ಆಗುತ್ತೆ ಮತ್ತು ನಿದ್ದೆನೂ ಬರುತ್ತೆ. ಹಾಗಾಗಿ ಇವಾಗ ಫುಲ್ಲು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡಬೇಕು ಇವತ್ತು. ತಲೆ ಸ್ನಾನ ಮಾಡಿದಾದ್ಮೇಲೆ ಬಂದು ಮತ್ತೆ ಟಿಫನ್ ಮಾಡಿಕೊಂಡು ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡಿ. ಇವಾಗ ಟಿಕ್ ಮಾಡೋಣ ಬನ್ನಿ. ಜಿಯೋಗ್ರಫಿ ಕಂಪ್ಲೀಟ್. ಓಕೆ ಫ್ರೆಂಡ್ಸ್, 9:30 10:00 ಜಿಯೋಗ್ರಫಿ ಆಯಿತು. ನೆಕ್ಸ್ಟ್ ಇವಾಗ ಟೈಮು ರೆಸ್ಟು, ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇವಾಗ ತಲೆ ಸ್ನಾನ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಒಣಗಲಿ, ಹಿಂಗೆ ಇರೋದು ಇವಾಗ. ಮತ್ತು ಇವಾಗ ಸ್ವಲ್ಪ ಏನಾದರೂ ತಿನ್ನೋಕ್ಕೆ ಮಾಡ್ಕೊಳ್ಳೋಣ ಬನ್ನಿ. ಬೆಳಗ್ಗೆ ಚಪಾತಿ ಮಾಡಿದೆ ಫ್ರೆಂಡ್ಸು, ಚಪಾತಿ ಮತ್ತು ಕಾಳು ಪಲ್ಯ. ಇವಾಗ ಬಿಸಿ ಬಿಸಿದು ಚಪಾತಿ ಮಾಡ್ಕೊಳ್ಳೋಣ ಬನ್ನಿ. ಹೆಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮು 12 ಗಂಟೆ, ಕರೆಕ್ಟ್ 12 ಗಂಟೆ ಆಯಿತು. ಇವಾಗಂತೂ ಕರೆಂಟ್ ಅಫೇರ್ಸ್ 2 ಅವರ್ ಕರೆಂಟ್ ಅಫೇರ್ಸ್ ಸ್ಟಡಿ ಇದೆ ಫ್ರೆಂಡ್ಸ್. ಕರೆಂಟ್ ಅಫೇರ್ಸು ಸ್ವಲ್ಪ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಏನಪ್ಪ ಅಂತಂದರೆ ಫೆಬ್ರವರಿ ಮಂತನ್ನ ಇನ್ನೂ ಕಂಪ್ಲೀಟೇ ಮಾಡ್ಕೊಂಡಿಲ್ಲ. ಏನಿದೆ, ಕರ್ನಾಟಕದಲ್ಲಿ ಗೀಗ್ ಕಾರ್ಮಿಕ ಮಂಡಳಿ ಸ್ಥಾಪನೆ. ಏನು ಫ್ರೆಂಡ್ಸ್, ಇದನ್ನೆಲ್ಲ ನಾನು ಇನ್ನೂ ಓದ್ಕೊಂಡೇ ಇಲ್ಲ. ಸರಿ ಫ್ರೆಂಡ್ಸ್, ಇವತ್ತು ಕರ್ನಾಟಕ ಇದನ್ನು ಫೆಬ್ರವರಿ ಕಂಪ್ಲೀಟ್ ಮಾಡಬೇಕು ಅಂತೀನಿ. ಇನ್ನೂ ಇಷ್ಟಿದೆ ಅದಕ್ಕೆ ಇವತ್ತು 2 ಅವರ್ ಇದು ಕೊಟ್ಟು ಕಂಪ್ಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಅಂದರೆ ಕರೆಂಟ್ ಅಫೇರ್ಸ್ಗೆ ಕ್ಲಾಸ್ ಕೇಳಿದ್ದೀನಿ. ಜನವರಿ ಟು ಜೂನು
ಜೂನ್ವರೆಗೂ ಇರುವಂತಹ ಎಲ್ಲ ಕರೆಂಟ್ ಅಫೇರ್ಸ್ ಟೋಟಲ್ ಧರೆಪ್ಪ ಸರ್ ಕ್ಲಾಸ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಸಖತ್ತಾಗಿ ಹೇಳಿದ್ದಾರೆ, ಸಖತ್ತಾಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ನೋಟ್ಸು ಸಹ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲಾದರೂ ಮಿಸ್ ಆಗಬಾರ್ದು ಅಂತ ಇದೊಂದು ಯಾಕೆ ತೊಗೊಂಡಿದ್ದೀನಿ, ಬಟ್ ಇನ್ನೊಂದಿಷ್ಟು ಹೋಗ್ಬಿಟ್ರೆ ಕಂಪ್ಲೀಟ್ ಆಗುತ್ತಲ್ಲ, ಇದನ್ನು ಯಾಕೆ ಮಿಸ್ ಮಾಡ್ಕೋಬೇಕು ಅನಿಸ್ತಾ ಇದೆ. ಅದರಲ್ಲಿರೋ ಮಾಹಿತಿನೇ ಇದರಲ್ಲಿ ಬಂದಿದ್ರು ಅಂದರೆ ರಿವಿಷನ್ ಆಗುತ್ತಲ್ವ ಫ್ರೆಂಡ್ಸ್. ಸರಿ ಫ್ರೆಂಡ್ಸ್, ಇವಾಗ ನಾನು ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಂದಾನೆ ಕರ್ನಾಟಕವು ಸೈಬರ್ ಕಮಾಂಡ್ ಕೇಂದ್ರವನ್ನು ಕೃತಕ ಬುದ್ಧಿಮತ್ತೆ ಚಾಲಿತ ಪೊಲೀಸ್ ವ್ಯವಸ್ಥೆಯೊಂದಿಗೆ ಸಂಯೋಜಿಸಲು ಯೋಜಿಸಿದೆ. ಫ್ರೆಂಡ್ಸ್, ಟೈಮು 2 ಗಂಟೆ ಆಯಿತು. ನಮ್ಮದು ಕರೆಂಟ್ ಅಫೇರ್ಸು ಕಂಪ್ಲೀಟ್ ಆಯಿತು. 12ಗಿಂತ 1 ಗಂಟೆ, 1 ಗಂಟೆಯಿಂದ 2 ಗಂಟೆ, 2 ಗಂಟೆ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಯಿತು. ಫೆಬ್ರವರಿ ಮಂತಿಂದು ಕಂಪ್ಲೀಟ್ ಮುಗಿಸಿದೆ ಫ್ರೆಂಡ್ಸ್. 2 ತಾಸಲ್ಲಿ ಎಷ್ಟು ತಲೆಯಲ್ಲಿ ಇತ್ತೋ ಎಷ್ಟಿಲ್ಲ ಅದು ಗೊತ್ತಿಲ್ಲ, ಬಟ್ ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಫ್ರೆಂಡ್ಸು 2 ಗಂಟೆ ಆಗಿದೆ ಅಲ್ಲ, 3ರಿಂದ 5 ಗಂಟೆವರೆಗೂ 2ರಿಂದ ಸ್ವಲ್ಪ ನಿದ್ದೆ ಬಂದಂಗೆ ಆಗ್ತಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಒಂದು ಹಾಫ್ ಆನ್ ಅವರ್ 2:30 ತನಕ ನಿದ್ದೆ ಮಾಡ್ತೀನಿ. ಅದಾದಮೇಲೆ ಊಟ ಮಾಡ್ತೀನಿ. ಅದಾದ 3 ಗಂಟೆಯಿಂದ 6 ಗಂಟೆವರೆಗೂ ಅಥವಾ 5 ಗಂಟೆವರೆಗೂ ನನ್ನ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇದೆ, ಅದನ್ನು ತೊಗೋತೀನಿ. ಬನ್ನಿ ಸ್ವಲ್ಪ ರೆಸ್ಟ್ ಮಾಡೋಣ. ಯಾಕಂದ್ರೆ ಬೇಗ ಎದ್ದಿದ್ದೀನಲ್ಲ, ಸುಮ್ಮನೆ ನಿದ್ದೆ ಏನೋ ಸ್ವಲ್ಪ ರೆಸ್ಟ್ ಮಾಡಿಲ್ಲ ಅಂದರೆ ಓದಿದ್ದೂ ತಲೆಗೂ ಹತ್ತಂಗಿಲ್ಲ. ಬರೀ ನಿದ್ದೆ ಈ ಥರ ಮಾಡ್ಕೊಂಡು ಮತ್ತೆ ಎದ್ದು ಕೊಡಬೇಕಾಗತ್ತೆ. ಸ್ವಲ್ಪ ರೆಸ್ಟ್ ಮಾಡಿದ್ರೆ ಏನು ಪರವಾಗಿಲ್ಲ ಅಲ್ವಾ ಫ್ರೆಂಡ್ಸ್. ಬನ್ನಿ ರೆಸ್ಟ್ ಮಾಡೋಣ. ಅಂದ್ರೇನು? ಶೇಕಡ ಅಂದ್ರೆ 100ಕ್ಕೆ ನೋಡಿ. ಇದು ಪರ್ಸೆಂಟ್ ಅಂದ್ರೇನು? ಪರ್ ಅಂತಂದ್ರೆ ಥೀಟಾ. ಮಂತ್ರಾಲಯದಿಂದ ಬಂದರು, ಮಂತ್ರಾಲಯಕ್ಕೆ ಹೋಗಿದ್ರು. ಇವೆರಡು ಸ್ವೀಟ್ ತೊಗೊಂಬಂದಿದ್ದಾರೆ. ಇದು ಹಲ್ವಾ ಮತ್ತು ಇದು ಕೊಕೊನಟ್ ಬರ್ಫಿ ಅನಿಸುತ್ತೆ. ಇದು ಹಲ್ವಾ ನನ್ನ ಫೇವ್ರೆಟ್. ಇವಾಗ ತಿನ್ನೋದು. पूज्याय राघवेन्द्राय सत्यधर्मरताय ಫ್ರೆಂಡ್ಸ್, ಇವಾಗ ಟೈಮು 8:30 ಆಗಿದೆ. ಇವಾಗ ನಾವೆಲ್ಲರೂ ಸೇರಿ ಕಂಬೈನ್ಡ್ ಸ್ಟಡಿ ಮಾಡ್ತಾಯಿದ್ದೀವಿ. ಹುಡುಗರೆಲ್ಲ ತಮ್ಮ ಓದ್ಕೊಳ್ತಾ ಇದ್ದಾರೆ. ನಾನು ಸ್ವಲ್ಪ GK ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತು ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಅದಕ್ಕೆ ಉತ್ತರವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.